ರಾಜ್ ಪವರ್ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಪ್ರಮುಖ ಸುದ್ದಿ: ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದಲ್ಲಿ ಆಶಾ ಸಿ. ಗೌಡರ 19ನೇ ವರ್ಷದ ಜನ್ಮದಿನ ಆಚರಣೆ. ಕೃಷ್ಣರಾಜಪೇಟೆ ತಾಲೂಕಿನ ಬಿಜೆಪಿ ಮಂಡಲ ಉಪಾಧ್ಯಕ್ಷರು, ಸಮಾಜ ಸೇವಕರು ಹಾಗೂ ಎಳನೀರು ವ್ಯಾಪಾರಿಗಳಾದ ಭಾರತೀಪುರ ಪುಟ್ಟಣ್ಣ ಎಸ್. ಗೌಡ ಅವರ ಮೊಮ್ಮಗಳು ಆಶಾ ಸಿ. ಗೌಡ ಅವರ 19ನೇ ವರ್ಷದ ಜನ್ಮದಿನವನ್ನು ಶ್ರೀ ಪಂಚಭೂತೇಶ್ವರ ಸ್ವಾಮಿ ಸುಕ್ಷೇತ್ರ, ಬೆಡದಹಳ್ಳಿ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಜನ್ಮದಿನದ ಅಂಗವಾಗಿ ಆಶಾ ಸಿ. ಗೌಡ ಅವರು ಕುಟುಂಬಸ್ಥರು ಹಾಗೂ ಆತ್ಮೀಯರೊಂದಿಗೆ ದೇವಾಲಯಕ್ಕೆ ತೆರಳಿ ಶ್ರೀ ಪಂಚಭೂತೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ನೋಟ್ಬುಕ್, ಪೆನ್ನುಗಳನ್ನು ವಿತರಿಸಿ ಸಿಹಿ ಹಂಚಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರುದ್ರಮುನಿ ಸ್ವಾಮೀಜಿ, ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದ ದೇವರ ಆಶೀರ್ವಾದ ಪಡೆದು ಉತ್ತಮ ಆರೋಗ್ಯ, ವಿದ್ಯಾಭ್ಯಾಸ ಹಾಗೂ ಭವಿಷ್ಯದ ಜೀವನದಲ್ಲಿ ಯಶಸ್ಸು ದೊರೆಯಲಿ ಎಂದು ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ತಾಯಮ್ಮ ಪುಟ್ಟಣ್ಣ, ಚಂದ್ರು, ಅಂದಾನಿಗೌಡ, ಅನಿತಾ ಚಂದ್ರೇಗೌಡ, ಆಶಾ ಸಿ. ಗೌಡ, ರತನ್ ಎಸ್. ಗೌಡ, ದಿನೇಶ್ ಆರ್. ಗೌಡ, ಕಲ್ವನ ದೀಪಿಕಾ ಕುಟುಂಬಸ್ಥರು ಆಶಾ ಸಿ. ಗೌಡ ಅವರಿಗೆ 19ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ವರದಿ: ಜಿಪಿ ರಾಜು, ಕೆಆರ್ ಪೇಟೆ. ಎಲ್ಲರೂ ಬಂದು ಈ ಕ್ಷೇತ್ರದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರೆಲ್ಲ ಸಂಕಲ್ಪವನ್ನು ಭಗವಂತ ಈಡೇರಿಸಲಿ ಅಂತ ಕೋರ್ತಾ, ಹಾಗೆ ಬಂದಿರ್ತಕ್ಕಂಥ ಈ ಒಂದು ಬರಗಾಲದ ಸಮಯದಲ್ಲಿ ಭಗವಂತ ಈ ನಮ್ಮ ದಕ್ಷಿಣ ಭಾಗದಲ್ಲಿ ಏನಿದೆ, ಈ ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು, ಈ ಎಲ್ಲ ಜಾಗದಲ್ಲಿ ಮಳೆಯ ಪ್ರಾರ್ಥನೆಗೋಸ್ಕರ ಮಳೆರಾಯ ಬರಬೇಕೆಂದು, ಏಕೆಂದರೆ ಸೃಷ್ಟಿಯಲ್ಲಿ ರೈತನ ಕೃಪೆ, ರೈತನ ಸಹಕಾರಕ್ಕೆ ಮಳೆರಾಯನೇ ಅವನ ಆಶೀರ್ವಾದ, ಪೂರ್ಣ ಆಶೀರ್ವಾದ. ಯಾಕೆಂದರೆ ರೈತ ಸಬಲವಾಗಿದ್ದರೆ, ಶಕ್ತನಾಗಿದ್ದರೆ ದೇಶವೆಲ್ಲ ಸುಭಿಕ್ಷವಾಗಿರ್ತದೆ. ಆ ದೃಷ್ಟಿಯಿಂದ ಇವತ್ತು ಮಳೆ ಬರಲೆಂದು ಪರ್ಜನ್ಯ ಒಂದು ಯಾಗವನ್ನು ಮಾಡ್ತಾ, ಮತ್ತು ಸುಭಿಕ್ಷವಾಗಿ ದೇಶ ಇರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಈ ದಿನ ಹಾಗೆ ನಮ್ಮ ಈ ಶ್ರೀಮಠದಲ್ಲಿ ಮಕ್ಕಳಿಗೆಲ್ಲ ಒಂದು ಉಚಿತವಾಗಿ ಪ್ರಸಾದವನ್ನು ಮಾಡಿಸಿ, ಆ ಮಕ್ಕಳಿಗೆ ಒಂದು ಉಚಿತ ನೋಟ್ ಪುಸ್ತಕಗಳನ್ನ ಕೊಡ್ತಾ, ಆಶಾ ಅವರು ಇವತ್ತು ಹುಟ್ಟುಹಬ್ಬವನ್ನು ಮಾಡ್ಕೊತಾ ಇದ್ದಾರೆ. ಭಗವಂತ ಅವ್ರಿಗೆ ಆಯುಸ್ಸು, ಆರೋಗ್ಯವನ್ನು ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಅವ್ರಿಗೆಲ್ಲ ಮುಂದಿನ ದಾರಿ ಸುಗಮವಾಗಿರಲಿ ಅಂತ ಪಂಚಭೂತೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಿ ಪ್ರಾರ್ಥಿಸಿ. ಮಾಡ್ಕೊಡೋಣ ಕೊಡಿ, ಯಾರು ಮಕ್ಕಳು ಕೊಟ್ಬಿಡಿ. ಅಲ್ಲೇ ಹೊರಗಡೆ ಮಕ್ಕಳ ತಿಂಡಿ ಜೊತೆ ಪ್ಲೇಟ್ಗೆ ಕೊಡ್ತಾರೆ. ಬನ್ನಿ, ಪಕ್ಕ ಬನ್ನಿ, ಪಕ್ಕ ಬನ್ನಿ, ಇವರೇ ಪಕ್ಕ ಬನ್ನಿ, ಅವ್ರು ಕೊಡಿ ಫಸ್ಟ್ ಸ್ಕೂಲ್ ಜಾಗ ಇವ್ರಿಗೆ ಕೊಡೋ ಪತ್ರಕರ್ತರಿಗೆ ಅವ್ರು ಬನ್ನಿ. ಮುದ್ದಕ್ಕೆ ಭವನ ಇದು ಅಂಗಡಿ. ಓಕೆ, ಬನ್ನಿ, ಬೇಗ ಕೊಡಿಸಿ ಊಟಕ್ಕಲ್ಲ ಹೋಗಿ. ಹಾಂ ಹಾಂ, ಅಲ್ಲೆಲ್ಲ ಕೊಟ್ಟಿಕೊಂಡು ನನ್ನ ಮಗಳು ಒಂದೇ ಸೆಕೆಂಡ್.
ಸುಕ್ಷೇತ್ರದಲ್ಲಿ ಪ್ರತಿನಿತ್ಯ ನಡೀತಕ್ಕಂಥ ಪೂಜಾ ಕೈಂಕರ್ಯ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಅನ್ನದಾಸೋಹ ಮತ್ತು ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಸುತ್ತಮುತ್ತಲ ಇರ್ತಕ್ಕಂಥ ಶಾಲೆಗೆ ಹೋಗ್ಕೊಂಡು ಇಲ್ಲಿ ಮಕ್ಕಳು ಉಚಿತವಾಗಿ ಉಣ್ಕೊಂಡು ಉಚಿತ ಅನ್ನದಾನದ ಪ್ರಯುಕ್ತ ಕಟ್ ಮಾಡಿ ಪಂಚಭೂತೇಶ್ವರಾಯ ನಮಃ. ಹರಿಹರ ಜಗನ್ಮಾತೆ ಪಾದಾರವಿಂದದಲ್ಲಿ ಶಿರಸಾಷ್ಟಾಂಗ ನಮನಗಳನ್ನು ಅರ್ಪಿಸಿ ಶ್ರೀಮಠದಲ್ಲಿ ನಡೆದಕ್ಕಂಥ ಪ್ರತಿನಿತ್ಯದ ಅಭಿಷೇಕ, ಪೂಜೆ, ಕೈಕಾರ್ಯ, ಅನ್ನದಾನ ಹಾಗೂ ಅನ್ನದಾನದ ಜೊತೆಗೆ ವಿದ್ಯಾದಾನವನ್ನು ಕೊಡಬೇಕು ಅನ್ನೋ ಸದುದ್ದೇಶದಿಂದ ಪ್ರತಿ ವರ್ಷ ನಡೆಸಿಕೊಂಡು ಬರ್ತಕ್ಕಂಥ ಬೇಸಿಗೆ ಶಿಬಿರದ ಜೊತೆಗೆ ಈ ವರ್ಷ ನಾವು ಶ್ರೀಮಠದಲ್ಲಿ ಅಕ್ಕಪಕ್ಕದಲ್ಲಿ ಓದಲಿಕ್ಕೆ ಅನುಕೂಲವಾಗಲಿ ಅನ್ನೋ ಸದುದ್ದೇಶದಿಂದ ದೂರದ ಊರಿಂದ ಬರ್ತಕ್ಕಂಥ ಮಕ್ಕಳು ಇಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಶಿಕ್ಷಣದಿಂದ ಮಾಡಿಕೊಟ್ಟಿದ್ದೀವಿ. ಆ ಮಕ್ಕಳಿಗೆ ಸಹಾಯ ಆಗಲಿ ಅನ್ನೋ ಸದುದ್ದೇಶದಿಂದ ಭಕ್ತರೆಲ್ಲರೂ ಸೇರಿ ಅವರ ಹುಟ್ಟಿದಬ್ಬವನ್ನು ಆಚರಣೆ ಮಾಡಿಕೊಳ್ಳೋದ್ರ ಮುಖಾಂತರ ಮಕ್ಕಳಿಗೆ ಅನ್ನದಾಸೋಹದ ಸಹಾಯ ಹಾಗೂ ಮಕ್ಕಳಿಗೆ ಬೇಕಾದಂಥ ನೋಟ್ ಪುಸ್ತಕಗಳನ್ನು ಕೂಡ ಕೊಟ್ಟು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸದುದ್ದೇಶದಿಂದ, ಏಕೆಂದರೆ ಪರಿಸರಕ್ಕೂ ಹಾಳಾಗಬಾರ್ದು ಮತ್ತು ಮಕ್ಕಳಿಗೊಂದು ಒಳ್ಳೆಯದಾಗಬೇಕು, ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಸದುದ್ದೇಶದಿಂದ ಆ ಲೇಖನಿ ಸಾಮಗ್ರಿಗಳನ್ನು ಕೊಡ್ತಾ ಮತ್ತು ಅನ್ನದಾಸೋಹಕ್ಕೆ ಸಹಾಯವನ್ನು ಮಾಡ್ತಾ ಶ್ರೀ ಕ್ಷೇತ್ರದ ಜೊತೆಗೆ ಕೈ ಜೋಡಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಮುಂದೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಈ ಹುಟ್ಟುಹಬ್ಬಗಳನ್ನು ಅನವಶ್ಯಕವಾಗಿ ವ್ಯರ್ಥ ಮಾಡದಂತೆ, ಪರಿಸರಕ್ಕೆ ಹಾನಿಯಾಗದಂತೆ, ಮಕ್ಕಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಮತ್ತು ವೃದ್ಧಾಶ್ರಮಗಳಿಗೆ ಮತ್ತು ಈ ಥರ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಮಕ್ಕಳಿಗೆ ಇವತ್ತು ಅಂಥ ಒಂದು ಸದುದ್ದೇಶದಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರೆ ಅದು ಅವ್ರಿಗೂ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡ್ತಾನೆ ಅನ್ನೋ ಒಂದು ನಂಬಿಕೆ. ಭಗವಂತ ಅವ್ರಿಗೂ ಒಂದು ಒಳ್ಳೇದು ಮಾಡಲಿ. ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥ ಆಶಾ ಮತ್ತು ಅವರ ಕುಟುಂಬಕ್ಕೆ ಎಲ್ಲರಿಗೂ ಭಗವಂತ ಸನ್ಮಂಗಳವನ್ನು, ಸತ್ಕೀರ್ತಿಯನ್ನು ಕೊಡಲಿ ಅಂತೇಳಿ ಪರಮಾತ್ಮನಲ್ಲಿ ಬೇಡ್ಕೊಳ್ತೀವಿ. ತಾಲೂಕು ಮಂಡ್ಯದಲ್ಲಿ ಇರುವಂಥ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದ ನಮ್ಮ ಗಂಗಾಧರೇಶ್ವರ ಮತ್ತು ತಾಯಿ ಪಾರ್ವತಿ ಅಮ್ಮನವರ ಸನ್ನಿಧಿಯಲ್ಲಿ ನಾವು ಸುಮಾರು ಹೆಚ್ಚು ಕಮ್ಮಿ ಇಲ್ಲಿಂದ ಒಂದು 15 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ತುಂಬಾ ಒಳ್ಳೆಯದಾಗಿದೆ. ಇಲ್ಲಿ ಸುಮಾರು 15 ವರ್ಷಗಳಿಂದ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ತುಂಬಾ ಒಳ್ಳೆಯದಾಗಿದೆ. ಏನೇ ಕಷ್ಟ ಇದ್ರೂ ಒಂದು ಸಲ ಇಲ್ಲಿಗೆ ಯಾರಾದರೂ ಗೊತ್ತಿಲ್ಲ ಅನ್ನೋರು ಫಸ್ಟು ಬಂದು ಈ ಮಣ್ಣಿನ ಶಕ್ತಿಯನ್ನು ಒಂದ್ಸಲ ಪರೀಕ್ಷೆ ಮಾಡಿ, ಮತ್ತು ನಮ್ಮ ಅಪ್ಪಾಜಿಯವರಾದಂಥ ರುದ್ರಮಣಿ ಅಪ್ಪಾಜಿಯವರು ತುಂಬಾ ನಮಗೆ ಕಷ್ಟ ಆಗಲಿ ಏನೇ ಆಗಲಿ ಪ್ರತಿಯೊಂದರಲ್ಲೂ ನಮಗೆ ಸಹಕರಿಸೋರೆ. ಪ್ರತಿಯೊಂದರಲ್ಲೂ ನೀವು ಮಾಡ್ಕೊಂಡು ಹೋಗಪ್ಪ ಅನ್ನೋ ದಾರಿನ ತೋರಿದ್ದಾರೆ. ಸೊ ಅದಕ್ಕೋಸ್ಕರ ಇಷ್ಟು ವರ್ಷದಿಂದ ನಾವು ಬಂದಿದ್ದೀವಿ. ನಮಗೇನೂ ತೊಂದರೆ ಇಲ್ಲ. ಇಲ್ಲಿ ತನಕ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ. ಸೊ ಏನೇ ಕಷ್ಟ ಇದ್ರೂ ಒಂದ್ಸಲ ಬಂದು ಇಲ್ಲಿಗೆ ನೀವು ಅಪ್ಪ ಮತ್ತು ನಮ್ಮ ರುದ್ರಮಣಿ ಅಪ್ಪಾಜಿಯವರ ಮತ್ತು ತಾಯಿ ಪಾರ್ವತಿ ಅಮ್ಮನವರ, ಗಂಗಾಧರೇಶ್ವರ ಅಪ್ಪನವರ ಆಶೀರ್ವಾದ ತಗೊಂಡು ಒಂದ್ಸಲ ಬನ್ನಿ.